ಮೊದಲನೇ ಪಾದ ಮುಗಿತು. ಅದರಲ್ಲಿ ಅಪರೋಕ್ಷ ಜ್ಞಾನದಿಂದ ಹಾಗೂ ಪ್ರಯೋಜನ ಎಂಬುದನ್ನು ತಿಳಿಸಿ ಸರ್ವಕರ್ಮಕ್ಷಯ, ಅದರಲ್ಲಿ ಪ್ರಾರಬ್ಧ ಬಿಟ್ಟು ಇದಕ್ಕೆ ಸಂಚಿತ ಪೂರ್ಣ ನಾಶ ಆಗ್ತದೆ. ಪ್ರಾರಬ್ಧಕ್ಕೆ ಅನುಭವಿಸಲೇಬೇಕು. ಅನಂತರ ಮುಕ್ತಿ ನಿಶ್ಚಿತ, ಅದು ಸಂಶಯ ಇಲ್ಲ. ಆದರೆ ಅತಿ ಹೆಚ್ಚು ಪಾಪವನ್ನೇನಾದ್ರು ಮಾಡಿದರೆ ಆನಂದ ಹ್ರಾಸವಾಗ್ತದೆ ಎಂಬ ವಿಷಯನ ಹೇಳಿ. ಅಪರೋಕ್ಷ ಜ್ಞಾನ ನಂತರ ಮಾಡಿದ ಕರ್ಮಕ್ಕೆ ಆನಂದ ಉನ್ನಾಹ ಫಲ, ಮಾಡಿದ ಪಾಪಕ್ಕೆ ಆನಂದ ಹ್ರಾಸ ಅಂತಕ್ಕಂಥ ಎರಡೂ ಇದೆ. ಒಳ್ಳೆ ರೀತಿ ಮಾಡಿದರೆ ಹೆಚ್ಚಾಗುತ್ತೆ, ಇಲ್ಲದ್ರೆ ಕಡಿಮೆ ಆಗುತ್ತೆ. ದ್ವಿತೀಯ ಪಾದ ದೇವಾನಾಂಚ ಮನುಷ್ಯಾಣಂ ಏತಾವತ್ ಸಮವೇವಹಿ. ಇಷ್ಟೊತ್ತು ತಿಳ್ಕೊಂಡಿದ್ದೆಲ್ಲ ಕಾಮನ್, ಇವರಿಗೆ ಹೇಳಿದ್ದೆಲ್ಲ ದೇವತೆಗಳಿಂದ ಎಲ್ಲರಿಗೂ ಕಾಮನ್. ತತ್ಕ್ರಿಯಾ ತತ್ ಉತ್ಕ್ರಾಂತಿ ಮಾರ್ಗೌ ದೇವಾನಾಂ ನ ಪ್ರಾಯೇಣ ಭವಿಷ್ಯತಃ ಕರ್ಮ ಕ್ಷಯಸ್ತಥೋತ್ಕ್ರಾಂತಿ ಮಾರ್ಗೋ ಭೋಗಶ್ಚತುಷ್ಟಯಂ. ಉತ್ಕ್ರಾಂತಿ ಮಾರ್ಗ ಒಟ್ಟು 4 ಇರೋದು. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ. ಒಂದೊಂದು ಪಾದಕ್ಕೆ ಹೆಸರದು. ಕರ್ಮಕ್ಷಯ ಪಾದ, ಉತ್ಕ್ರಾಂತಿ ಪಾದ, ಮಾರ್ಗ ಪಾದ ಮತ್ತು ಫಲಪಾದ, ಭೋಗ ಪಾದ ಅಂತ 4 ಇದೆ. ಫಲಾಧ್ಯಾಯದ 4 ಭಾಗ ಇದೆ. ಫಲ ಮೋಕ್ಷ ಐತಿ. ಇದೆರಡಕ್ಕೂ ಮೊದಲೇದು ಎಲ್ಲರಿಗೂ ಕಾಮನ್, ಕರೆಯೋದು ಎಲ್ಲರಿಗೂ ಕಾಮನ್. ಉತ್ಕ್ರಾಂತಿ ಮಾರ್ಗ ಮಾತ್ರ ದೇವತೆಗಳಿಗೆ ಇರೋದಿಲ್ಲ, ದೊಡ್ಡ ದೊಡ್ಡ ದೇವತೆಗಳಿಗೆ ಇರೋದಿಲ್ಲ. ಚಿಕ್ಕಪುಟ್ಟವ್ರಿಗೂ ಬೇರೆ, ದೊಡ್ಡವ್ರಿಗೆ ಇರೋದಿಲ್ಲ. ಅದರಿಂದಾಗಿನೇ ಇದು ಉಳಿದವರಿಗೆಲ್ಲ ಅಪ್ಲಿಕಬಲ್ ಅಂತ ಹೇಳಿದ್ರು. ದೊಡ್ಡ ದೊಡ್ಡ ದೇವದಾರಲ್ಲ, ತತ್ವಾಭಿಮಾನ ದೇವತೆಗಳೆಲ್ಲ ಅದಕ್ಕೆ ಸೇರಿಬಿಡ್ತಾರೆ. ದೇವಾನ ಮಾರ್ಗ ಉದ್ದೇಶ. ಆಮೇಲೆ ಸೃಷ್ಟುಶ್ವೇವ ಚ ಮೃತ್ಯಾನ್ ಫಲಂ ಮೋಕ್ಷ ಇತಿ ಪ್ರೋಕ್ಷ ಕ್ರಮಾತ್ ಪಾದೇಶು ಚೋದಿತ. ಅದೇ ಉತ್ಕ್ರಾಂತಿ ಮಾರ್ಗ, ಮೋಕ್ಷ ಇತಿ ಪ್ರೋಕ್ತ. ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ. ಅದ್ರ ಮಾರ್ಗ ಕೊನೆಯಿದೆ ಫಲ. ಆ ಫಲಾಧ್ಯಾಯದ ಒಟ್ಟು ರೀತಿ, ಫಲ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಇತಿ ಪ್ರೋಕ್ತ ಕ್ರಮಾತ್ ಪಾದೇಶು ಚೋದಿತ. ಇಲ್ಲಿ ಕೊನೆಗೆ ಏನು ಭೋಗ ಅಂತ ಹೇಳಿದ್ರು, ಭೋಗ ಅಂದ್ರೆ ಮೋಕ್ಷ ಭೋಗ ಅಂತ ಅರ್ಥ. ಮೋಕ್ಷದಲ್ಲಿ ಸಿಗತಕ್ಕಂಥ ಭೋಗ. ಮೋಕ್ಷದಲ್ಲಿ ಭೋಗ ಒಪ್ಕೊಂಡ್ಮೇಲೆ ಭೇದ ಒಪ್ಕೋಬೇಕು, ವಸ್ತುಗಳು ಒಪ್ಕೋಬೇಕು, ತಾರತಮ್ಯ ಒಪ್ಕೊಡ್ಬೇಕು, ಎಲ್ಲ ಒಪ್ಕೋಬೇಕು. ಬ್ರಹ್ಮಸೂತ್ರದ ಪಾದಗಳ ಅರೇಂಜ್ಮೆಂಟೇ ಏನ್ ಹೇಳ್ತಾ ಇದೆ? ಐಕ್ಯ ಇಲ್ಲ, ಸಾಮ್ಯ ಇಲ್ಲ, ಒಂದು ಸ್ಪಷ್ಟ ಹೇಳ್ತಾ ಇದೆ. ಇದೆಲ್ಲ ಹಾಗೆ ಮಾಡಬೇಕಾಗಿದ್ದಿಲ್ಲ, ಎಲ್ಲ ಹೋಗಿದ್ದು. ಆದ್ರಿಂದ ಮೋಕ್ಷದಲ್ಲೂ ಕೂಡ ಭೇದ ಮತ್ತು ತಾರತಮ್ಯ ಎಂದಿನಂತೆ ಇದ್ದೇ ಇರ್ತವೆ. ಅಂದ್ರೆ ಅವ್ರಿಗೂ ಹಾಗೆ, ಅವ್ರಿಗೂ ಕೂಡ ಹೌದು ಕಲಿ ಅದೆಲ್ಲ ಅದಕ್ಕೆ ಅವ್ರಿಗೆ ಕರ್ಮಕ್ಷಯ ಅಂದ್ರೆ ಏನು? ಸರ್ವ ಪುಣ್ಯಕ್ಷಯ. ಇಲ್ಲಿ ಸರ್ವ ಪಾಪಕ್ಷಯ, ಸರ್ವ ಪುಣ್ಯ. ಅವ್ರಿಗೂ ಪ್ರಾರಬ್ಧ, ಮತ್ತೆ ಅವ್ರಿಗೂ ಪ್ರಾರಬ್ಧನೇ. ಎಲ್ಲ ಸುಖದ ಬಗ್ಗೆ ಅವ್ರಿಗೆ ಮಾಡಿರ್ತಾರೆ ಕೆಲವು ಕೆಲಸಗಳನ್ನ, ಅದಕ್ಕೆ ಸ್ವಲ್ಪ ಸುಖ ಅನುಭವಿಸ್ಬೇಕು, ಉಳಿದಂತೆ ದುಃಖ ಅನುಭವ. ಅವ್ರು ಏನ್ ಮಾಡಿದ್ರು ಮತ್ತೆ ತಮಸ್ಸು ತಪ್ಪ ಚಾನ್ಸೇ ಇಲ್ಲ ಅವರಿಗೆ. ತಮಸ್ಸಲ್ಲಿ ಏನಾಗ್ಬೋದು? ದುಃಖ ವೃದ್ಧಿ ಆಗ್ಬೋದು. ಅವ್ರಿಗೆ ಆನಂದ ವೃದ್ಧಿ ಇದ್ದಾಗ ದುಃಖ ವೃದ್ಧಿ, ಅದರಲ್ಲಿ ಇದ್ದಾಗ ದುಃಖ ಹ್ರಾಸ. ಅಕಸ್ಮಾತ್ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದರೆ ದುಃಖ ಹ್ರಾಸ ಅಷ್ಟೇ. ಅದು ಸಾಮಾನ್ಯ ದುಷ್ಟರಿಗೆ ಅದು ಅಪ್ಲಿಕಬಲ್ ಆಗೋದೇ ಇಲ್ಲ, ಯಾಕಂದ್ರೆ ಮಾಡೋ ಚಾನ್ಸೇ ಇಲ್ಲ ಅವ್ರು. ಇವ್ರು ಮಾಡೋ ಚಾನ್ಸ್ ಇದೆ, ಅವ್ರು ಮಾಡೋ ಚಾನ್ಸ್ ಇಲ್ಲ. ಅಂದ್ರೆ ಸೃಷ್ಟುಶ್ವೇವ ಚ ಸುಜ್ಯಾನಾಂ ಪ್ರವೇಶೋ ಬ್ರಹ್ಮಣೋ ಲಯೇ. ಇವರೆಲ್ಲ ಲಯ ಕಾಲದಲ್ಲಿ ಏನಾಗುತ್ತೆ ಅಂತ ಪ್ರಶ್ನೆ. ಆಗ ಸೃಷ್ಟುಶ್ವೇವಚ, ತಾವು ಯಾರಿಂದ ಸೃಷ್ಟರಾಗಿರ್ತಾರೋ ಅವರಲ್ಲಿ ಸೃಷ್ಟರಾದವರು ಲಯ ಹೊಂದಬೇಕು. ಸೃಷ್ಟಿ ಮಾಡಿದವರು, ಸೃಷ್ಟಿ ಆದವರು, ಇವರು ಎಲ್ಲಿ ಇವ್ರ ಮಾರ್ಗ ಅಂತಿಲ್ಲ. ದೊಡ್ಡವರಲ್ಲಿ ಲಯ ಸೇರ್ಕೊಂಡು ಹೋಗ್ತಾ ಹೋಗೋದು. ಬಹಳ ಸಿಂಪಲ್. ಅದು ದೊಡ್ಡ ಪಾತ್ರೆ ತಂದಿರ್ತಾರೆ, 20 ಸೈಜು ಜೋಡಿಸ್ಬಿಟ್ಟಿರ್ತಾರೆ. ಎಲ್ಲ ಹೇಗೆ ತೆಗಿತಾರೆ? ಅದು ಚಿಕ್ಕದಲ್ಲಿ ಬರೋದು. ಕೊನೆಗೆ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ? ಎಲ್ಲ ವಾಪಸ್ ಹಾಕ್ತಾರೆ. ಅದೇನದು ಲಯ ಅಂದ್ರೆ ಅರ್ಥ, ನಾಶ ಅಂತ ಅರ್ಥ ಅಲ್ಲ. ಅದಕ್ಕೆ ಸೇರ್ಕೊಳ್ಳೋದು ಅಂತ, ಸೇರ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ದೇವಾನ ಮಾರ್ಗ ಉದ್ದಿಷ್ಟೋ ರುಚಿ. ಆಮೇಲೆ ಪ್ರವೇಶೋ ಬ್ರಹ್ಮಣೋಲು. ಇವರೆಲ್ಲ ಬ್ರಹ್ಮದೇವರ ಲಯದ ಕಾಲಕ್ಕೆ, ಯಾವುದೋ ಕಾಲಕ್ಕಲ್ಲ ಇದೆಲ್ಲ ನಡೆಯೋದು. ಬ್ರಹ್ಮದೇವರು ದೇಹ ಬಿಡ್ತಾರಲ್ಲ, ಬ್ರಹ್ಮದೇವರ ಲಯ ಬಿಡೋದು. ಅಲ್ಲಿ ಬ್ರಹ್ಮಕಲ್ಪ ಮುಗೀತು. ಬ್ರಹ್ಮಕಲ್ಪದ ಕೊನೆಗೆ ಮೋಕ್ಷ ಸಿಗೋದು, ಬೇರೆ ಇಲ್ಲ. ಎಲ್ಲರೂ ದೇಹದಲ್ಲಿ ಬರ್ದು ಏನ್ ಅರ್ಥ? ಈಗ ದೊಡ್ಡ ಬಸ್ ಹತ್ತಿದ್ರೆ ಹಾಗೆ ಅಲ್ಲಿ ಮುಂದೆ ಬಿಡ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಜೊತೆಗೆ ಹೋಗ್ತಾರೆ ಅಂತ. ಎಷ್ಟೋ ಬುಕ್ ಮಾಡಿರ್ತಾರೆ, ಅಲ್ಲಿ ಮುಂದೆ ಪಿಕಪ್, ಇಲ್ಲಿ ಪಿಕಪ್ ಅಲ್ಲಿ ಕೊಟ್ಬಿಡ್ತಾರೆ ಅಂತ. ಗೊತ್ತಾಯ್ತು ಮಾರ್ಗ. ಇವ್ರು ಹೊಸದಾಗಿ ಹೋಗೋರು ಅಲ್ಲಿಗೆ ಬೇಕಾದ್ರೆ ಹೋಗ್ಬೋದು, ಈ ಮೂಲಕ ಬೇಕಾದ್ರೆ ಹೋಗ್ಬೋದು. ಯಾರಿಗೆ ಅಲ್ಲೇ ಸ್ಟ್ಯಾಂಡ್ ಇದೆ ಅವ್ರಿಗೆ ಅಪ್ಲಿಕಬಲ್ ಅಲ್ಲ. ಉಳಿದವ್ರು ಮಾತ್ರ ಒಂದು ವ್ಯಾನ್ ಕರ್ಕೊಂಡೋಗಿ ಬಿಟ್ಟು ಬಿಡ್ತಾರೆ, ವ್ಯಾನೋ ಕಾರಲ್ಲಿ ಬಿಡ್ತಾರೆ.
ದೇವಾನ ಮಾರ್ಗ ಉದ್ದಿಷ್ಟೋ ನಾರ್ಚಿರಾದಿರ್ ನಚೋತ್ಕ್ರಮ. ಆದ್ರಿಂದ ದೇವತೆಗಳಿಗೆ ಮಾರ್ಗ ಇದೆ ಹೊರತು ಉತ್ಕ್ರಾಂತಿ ಮಾರ್ಗ ಈ ರೀತಿ ಮಾರ್ಗ ಬೇರೆ ಮಾರ್ಗ ಇಲ್ಲ ಅವರಿಗೆ. ಮತ್ತೆ ಅರ್ಚಿರಾದಿರ್ ನಾವು ಉತ್ಕ್ರಮ ಅಂಬುದು ಇಲ್ಲೇ ಇಲ್ಲ. ಇವರಿಗಿರೋ ಉತ್ಕ್ರಮ ಇಲ್ಲ ಅವರಿಗೆ. ಯಾಕಂದ್ರೆ ಇಲ್ಲಿ ಉತ್ಕ್ರಮ ಅವ್ರು ಅಲ್ಲಿರ್ತಾರದ ಹಾಗೆ ಹೋಗ್ಬಿಡುತ್ತೆ, ಇಲ್ಲಿ ಬರೋದೇ ಇಲ್ಲ ಅವ್ರು, ಆದ್ರೆ ಉತ್ಕ್ರಮ ಬರೋದಿಲ್ಲ. ದೇವಾನ ಮಾರ್ಗ ಉದ್ದಿಷ್ಟೋ, ಇದನ್ನ ನಮಗೆಲ್ಲ ಇದೆಲ್ಲ ನಾವೇ ತಿಳ್ಕೊಬೇಕು ಅಂತ ಪ್ರಶ್ನೆ ಇದೆ. ಅಲ್ಲೇನು ಅದು ಅವ್ರ ವಿಷಯ ನಾವೇ ತಿಳ್ಕೊಬೇಕು ಅಂದ್ರೆ ತಾರತಮ್ಯ ಗಟ್ಟಿ ಆಗುತ್ತೆ, ಅವ್ರ ಯೋಗ್ಯತೆ ಗೌರವ ಜಾಸ್ತಿ ಆಗತ್ತೆ. ನಮ್ಗೆ ಅಪ್ಲಿಕಬಲ್ ಅಂತ ನಾವು ತಿಳ್ಕೊಂಡ್ಬಿಟ್ರೆ ಮುಂದೆ ದೊಡ್ಡವ್ರ ಕಂಡಾಗ ಮಾಡೋದೇನು ಅರ್ಥ ಆಯ್ತಾ? ಆಫೀಸಲ್ಲಿ ತಾನು ಅಟೆಂಡರ್ ಆಗಿದ್ರು ಕೂಡ ಏನು ಗೊತ್ತಿರ್ಬೇಕಾ ತನಗೆ, ಎಲ್ಲ ವಿಷಯಗಳು ಗೊತ್ತಿತ್ತು, ಯಾರೇ ಯಾವ ರೀತಿ ರೋಲ್ ಕೊಡ್ಬೇಕು. ದೊಡ್ಡವ್ರು ಬಂದ ಕಾಲ ಕಾಯಿರಿ ಅಂತ ಹೇಳೋದಕ್ಕೆ ಬರೋದಿಲ್ಲ, ಅದೆಲ್ಲ ಕಾಮನ್ ಸೆನ್ಸ್ ಇರ್ತದೆ. ಸೃಷ್ಟುಸ್ತು ಗ್ರಾಸಭೂತಸ್ಯ ದೇಹಸ್ತತ್ರ ಲಯಂ ರಜೆ ದೇವಾನ ಮಾರ್ಗ ಉದ್ದಿಷ್ಟೋ ನಾರ್ಚಿರಾದಿರ್ ನಚೋತ್ಕ್ರಮ. ಅದು ದೊಡ್ಡ ದೊಡ್ಡ ದೇವತೆ ಅರ್ಚಿರಾದಿ ಕ್ರಮ ಇಲ್ಲ. ಬ್ರಹ್ಮದೇವರಿಂದ ಹೋಗ್ಬೇಕು, ಹೋಗೋಸು ಪ್ರಶ್ನೆನೇ ಇಲ್ಲ. ಕೆಳಗಿನವರಿಗೆಲ್ಲ ಬರುತ್ತೆ, ಮೇಲಿನವರಿಗೆಲ್ಲ ವಿನಾಯಿತಿ. ಸೃಷ್ಟುಸ್ತು ಗ್ರಾಸಭೂತಸ್ಯ ದೇಹಸ್ತತ್ರ ಲಯಂ ರಜೆ. ಆ ಗ್ರಾಸಭೂತ ಅಂದ್ರೆ ಅವರಲ್ಲಿ ಲಯ ಹೊಂದುತ್ತೆ ಅಂತ. ಇದ್ರಲ್ಲಿ ಏನ್ ಮಾಡ್ತಾರೆ ನೋಡೋದಕ್ಕೆ, ಪಾತ್ರೆಯಲ್ಲಿ ಹಾಕಿಬಿಡ್ತಾರೆ, ನೋಡೋದಕ್ಕೆ ಒಂದೇ ಇನ್ನೊಂದು ಪಾತ್ರೆ ಕಾಣಿಸೋದೇ ಇಲ್ಲ. ಯಾಕೆ ತೆಗೆದ ಬರ್ತಾ ಇರುತ್ತೆ ಹಾಗೇನೆ. ಪ್ಯಾಕಿಂಗ್ ಬಹಳ ಸುಲಭ ಆಗ್ಲಿಕ್ಕೆ ಮಾಡಿದ ವ್ಯವಸ್ಥೆ ಇದು. ಅದನ್ನೆಲ್ಲ ಒಂದೇ ಸೈಜ್ ಆಗಿಬಿಟ್ಟಿದ್ರೆ ದೊಡ್ಡ ರಾಶಿ ಆಗ್ಬಿಟ್ಟದೆ. ಮತ್ತೆ ಎಲ್ಲದರ ಅಗತ್ಯ ಆಗಿರೋದಿಲ್ಲ, ಚಿಕ್ಕ ಕೆಲಸಕ್ಕೆ ಚಿಕ್ಕ ಪಾತ್ರೆಗಳೇ ಸಾಕು. ಆ ಗ್ರಾಸಭೂತಸ್ಯ ದೇಹಸ್ತತ್ರ ನಯಂ ರಜ, ಇವೆಲ್ಲ ಪ್ರಿಯಾಂಬಲ್ ಇರಕ್ಕೆ ಮಾರ್ಗ ಏನು ಹೊರಟಿದ್ದಾರೆ ಉತ್ಕ್ರಾಂತಿ ಹೇಳೋದಕ್ಕೋಸ್ಕರ ಈ ದೇವತೆಗಳು ಹೇಳಿದ ಪ್ರಶ್ನೆ ಅಲ್ಲ ಅಂತ ತಿಳಿಸಿ. ಆಮೇಲೆ ಯತಃ ಸೃಜ್ಯಸ್ಯ ದೇವಸ್ಯ ನೈವೋತ್ಕ್ರಾಂತಿ ತಥೋ ಭವೇ. ಆದ್ರಿಂದ ಯಾರು ಇನ್ನೊಬ್ರು ಸೃಷ್ಟಿ ಮಾಡೋ ದೇವತೆಗೆ ಎಂದು ಕೂಡ ಈ ಉತ್ಕ್ರಾಂತಿ ಮಾರ್ಗ ಪ್ರಸಂಗ, ಯಾಕಂದ್ರೆ ಅವ್ರು ಇವರಲ್ಲಿ ಸೇರೋದ್ರಿಂದ ಅವ್ರು ಉತ್ಕ್ರಾಂತಿ ಒಂದು ಪ್ರಸಂಗನೇ ಬರೋದಿಲ್ಲ. ಸೊ ಲೋಯೆಸ್ಟ್ ಇಂದ ಹಿಡಿದು ಹೈಯೆಸ್ಟ್ ವರೆಗೂ ಹೋಗ್ಬೇಕು. ಲಯಾಚೈವ ಅರ್ಚಿರಾದೀನಾಂ ಲೋಕಾನಾಮಪಿ ಸರ್ವಶಃ. ಮತ್ತೆ ಅಷ್ಟೊತ್ತಿಗೆ ಅರ್ಚಿರಾದಿ ಲೋಕಗಳು ಇರೋದೇ ಇಲ್ಲ. ಬ್ರಹ್ಮದೇವರು ದೊಡ್ಡವರು ಹೊಂದಿ ಇವರೆಲ್ಲ ಹೋಗ್ಬಿಟ್ಟಿರ್ತದೆ. ಈ ಕ್ರೌದಲ್ಲಿ ಬರೋ ಚಾನ್ಸೇ ಇಲ್ಲ. ಉದಾಹರಣೆಗೆ ಯಾವುದೋ ದೊಡ್ಡ ಫಂಕ್ಷನ್ಗೆ ಎಲ್ಲರಿಗೂ ಪಾಸ್ ಕೊಟ್ಟಿರ್ತಾರೆ, ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಅಲ್ಲ. ಈ ಪಾಸ್ ಯಾರಿಗೆ ಅಪ್ಲಿಕಬಲ್ ಅಲ್ಲ? ಚೀಫ್ ಗೆಸ್ಟ್ಗೆ ಪ್ರೆಸಿಡೆಂಟ್ ಅವಾಗೆಲ್ಲ ಇದಲ್ಲ, ಆಫೀಸ್ ಬೇರೆಸ್ಗೆಲ್ಲ ಅಪ್ಲಿಕಬಲ್ ಅಲ್ಲ. ಅದು ಯಾರಿಗೆ? ಅದು ಇವ್ರಿಗೆ ಶ್ರೋತೃಗಳಿಗೆ ಹೊರತು ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ. ಅದು ಮುಖ್ಯಸ್ಥರಿಗೆಲ್ಲ, ಮುಖ್ಯಸ್ಥರು ಹಿಂದೆ ಹೋಗೋರಿಗೂ ಇಲ್ಲ, ಅಪ್ಲಿಕಬಲ್ ಅಲ್ಲ. ಒಬ್ಬರೇ ಪ್ರಧಾನಮಂತ್ರಿ ಮುಂದೆ ಹೋಗ್ತಾರ? ಅದೆಲ್ಲ ಇಲ್ಲ. ಅರ್ಥದಲ್ಲಿ ಅವರಿಗೆ ಸಂಬಂಧಪಟ್ಟ ಗುಂಪಿಗೆಲ್ಲ ಅಪ್ಲಿಕಬಲ್ ಅಲ್ಲ. ಇವಾಗ ಅದನ್ನ ನೋಡಿ ಇದೆಲ್ಲ ಫಾಲೋ ಮಾಡಿರೋದು. ಅವ್ರಿಗೂ ಏನ್ ಮಾಡ್ಬೇಕಾಗಿದ್ದಾರೆ, ನೀವು ಕ್ಯೂನಲ್ಲಿ ಬೆನ್ನಿ ಅಂತ ಕರೆದ್ರೆ ಗತಿಯರಾಗ ಬರೀ ಅದೇನೆ, ಅದು ಸಾಧ್ಯ ಇಲ್ಲ. ಕಥಂ ಮಾರ್ಗೋ ಭವೇತ್ ತೇಷಾಂ ಲಯಾಚೈವ ಅರ್ಚಿರಾದೀನಾಂ ಲೋಕಾನಾಮಪಿ ಸರ್ವಶಃ. ಅದ್ರ ಒಂದೊಂದು ವಾಕ್ಯಕ್ಕೆ ಎಷ್ಟೆಲ್ಲ ಅರ್ಥ ಇಟ್ಕೊಂಡು ಮಾತು ಬರೀತಾರೆ. ಕಥಂ ಮಾರ್ಗೋ ಭವೇತ್ ತೇಷಾಂ ವಿಶತಾಂ ಉತ್ತರಂ ತತಃ. ಈ ಮಾರ್ಗ ಅವ್ರಿಗೆ ಅಪ್ಲಿಕಬಲ್ ಆಗೋ ಚಾನ್ಸೇ ಇಲ್ಲ. ಅರ್ಥ ಆಯ್ತಾ ಅಂತ ಕೇಳಿ. ಜಾತಾನಾಂ ಮಾನುಷೇ ಲೋಕೆ ದೇವಾನಾಂತು ಕದಂಚನ. ನೋಡಿ, ಜಾತಾನಾಂ ಮಾನುಷೇ ಲೋಕೆ ದೇವಾನಾಂತು ಕದಾಚನ ಉತ್ಕ್ರಾಂತಿ ಮಾರ್ಗವು ಭವತು ನ ತದಾ ಮುಕ್ತಿರಿಷ್ಯತೆ. ಎಷ್ಟು ಕ್ಲಾರಿಟಿ ಇದೆ ನೋಡಿ. ಭೀಷ್ಮರಿದ್ದಾರೆ, ಉದಾಹರಣೆ ಭೀಷ್ಮರಿಂದ ದೊಡ್ಡ ಕಥೆ ಇದೆ. ಅವರಿಗೆ ಉತ್ಕ್ರಾಂತಿ ಮಾರ್ಗ ಹುಟ್ಟ ಅಂತ ಕೇಳಿದ್ರೆ 3 ರೂಪಾಯಿ ಸೇರ್ಕೊಳ್ಳೋದು ಮೆಥಡ್ ಅಷ್ಟೇ ಹೊರತು ಇದಿಲ್ಲ, ಇವರಿಗಿರೋದಿಲ್ಲ. ಬಟ್ ಅವ್ರಿಗೂ ದೇಹ ಬಿಡೋ ಪದ್ಧತಿ ಇದೆ, ಅವ್ರಿಗೆ ಹೋಗೋ ದಾರಿನೇ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅದು ಯಾವ್ದಕ್ಕಲ್ಲ, ಅಲ್ಟಿಮೇಟ್ ಇದು ಅಪ್ಲೈ ಆಗಲ್ಲ. ಮಧ್ಯೆ 3 ರೂಪಾಯಿ ಸೇರ್ಕೊಳ್ಳೋದ್ರ ಮಟ್ಟಿಗೆ ಏನದು ಒಂದು ವ್ಯವಸ್ಥೆ ಇದೆ ಹೊರತು ಬೇರೆ ವ್ಯವಸ್ಥೆ ಇಲ್ಲ. ಹೌದು, ಅವತಾರ 3 ರೂಪಾಯಿ ಸೇರ್ಬೇಕಲ್ಲ ಫಸ್ಟ್. 3 ರೂಪಾಯಿ ಅಲ್ಲಿ ಇದೆಯಲ್ಲ ಅವ್ರು. ಇಲ್ಲಿ ಡೌಟ್ ಬಂದಿತ್ತು, ಕ್ಲಿಯರ್ ಮಾಡ್ಬಿಟ್ಟು. ಈಗ ಸೇರ್ಕೋಬು ಅವ್ರ ಎಕ್ಸಾಂಪಲ್ ಅಷ್ಟೇ, ಉಳಿದವರೆಲ್ಲ ಅಷ್ಟೇ. ಮಹಾಭಾರತಗಾರಿ ಯಾರು ಅವತಾರ ಮಾಡಿದ್ರು, ರಾಮಾಯಣಗಾರಿ ಯಾರು ಅವತಾರ ಮಾಡಿದ್ರು, ಎಲ್ಲ ಕೂಡ ಕೊನೆಗೆ ಮಾಡೋದು ಅಂದ್ರೆ ಏನು, 3 ರೂಪಾಯಿ ಸೇರ್ಕೊಳ್ಳೋದು ಅಷ್ಟೇ. ಅದು ಈಗ ಅವ್ರ ಪ್ರಶ್ನೆನೇ ಬರೋದಿಲ್ಲ. ಇವತ್ತು ಉದಾಹರಣೆಗೆ ಒಂದು ಕಾಲೇಜ್ ನೇಮ್ಗಳಿವೆ. ಸ್ಟೂಡೆಂಟ್ಸ್ ಪ್ರತಿ ಬ್ಯಾಚು ಚೇಂಜ್ ಆಗ್ಬೇಕು, ಗೊತ್ತಾಯ್ತಾ? ಮೇಸ್ಟ್ರು ಚೇಂಜ್ ಆಗಬಾರ್ದು, ಒಳ್ಳೆ ಕಾಲೇಜ್ ಅಂತ ಅರ್ಥ. ಮೇಸ್ಟ್ರು ಪ್ರತಿ ಚೇಂಜ್, ಇವ್ರು ಉಳ್ಕೊಬಿಟ್ಟು ಎಲ್ಲರೂ ಫೇಲೆ, ಯಾರು ಪಾಸ್ ಆಗಿಲ್ಲ ಅಂತ, ಗೊತ್ತಾಯ್ತಾ? ಮೆಥಡ್ ಇದೆ. ಅಕಸ್ಮಾತ್ ದುಡ್ಕೊಟ್ಟ ಸಪ್ಟೆಂಬರ್ ವ್ಯವಸ್ಥೆ ಮಾಡಿರ್ತಾರೆ, ಒಂದು ಸೇರಿದ್ರೆ ಅದು ಹೋಗ್ಬಿಡುತ್ತೆ. ಸಾಮಾನ್ಯ ಒಂದು ಕೇಸು ಫಸ್ಟ್ ಅಪಿಯರೆನ್ಸ್, ಫಸ್ಟ್ ಕ್ಲಾಸ್ ಮಾರ್ಚ್ ಕೊಡೋದು. ಯಾವುದೋ ಕಾರಣಕ್ಕೆ ಸೆಪ್ಟೆಂಬರ್ ಈ 3 ಪರೀಕ್ಷೆ ಮಾಡಿಬಿಟ್ಟಿದೆ, 2-3 ಪರೀಕ್ಷೆ ಎಲ್ಲ ಮಾಡಿಬಿಟ್ಟಿದೆ. ಹಿಂದಿರ್ಲಿಲ್ಲ, ಸೆಪ್ಟೆಂಬರ್ ಇರ್ತಿತ್ತು, ಅದು ಹೋಗ್ಬಿಡ್ತೀವಿ. 1 ತಿಂಗಳಿಗೆ ಮುಗಿಸಾಕ್ಬಿಡ್ತಾರೆ.
ಹಾಗೆ ಅಕ್ಷರ ಪಾಸ್ ಆದರೆ ಒಂದು ಇಯರ್ ವೇಸ್ಟ್ ಆಗೋದು ಬೇಡ ಅಂತ ಅವರ ಕಾನ್ಸೆಪ್ಟ್. ಆರ್ಟ್ಸ್ ಅಲ್ಲಿ ಇಲ್ಲ. ಅಂದ್ರೆ ಎರಡು ಭಾಗ ಇದೆ. ಮೇಸ್ಟ್ರು ಕ್ಲಾಸ್ಗೆ ಹೋಗೋ ರೀತಿ ಬೇರೆ, ಹುಡುಗರು ಹೋಗೋ ರೀತಿ ಬೇರೆ. ಹುಡುಗರೆಲ್ಲ ಮೊದಲೇ ಹೋಗಿ ಗೊತ್ತಿರ್ಬೇಕು, ಆಮೇಲೆ ಇವ್ರು ಹೋಗ್ಬೋದು. ನೀವು ಮೊದಲು ಬರೀ ಅದೇ ಗಲಾಟೆ ಆಗಬಾರ್ದು, ಬರ್ಬೇಕು. ಬಂದಾಗ ಗೌರವಿಸಿ ಪದ್ಧತಿ ಅದು. ಆ ದೃಷ್ಟಿ ನಿಯಮಗಳಿದೆ. ಮಾರ್ಗ ಹೇಳೋದೆಲ್ಲ ಬೇರೆಯವರಿಗೆ, ಉತ್ಕ್ರಾಂತಿ ಬೇರೆಯವರಿಗೆ. ಅದೇ ವ್ಯಕ್ತಿಗಳು ಏನಾದ್ರು ಬಂದಿರೋದು ಪದ್ಧತಿ. ಭೂಮಿ ಅವತಾರ ಮಾಡಿದಾಗ ಮೂರು ರೂಪ ಸೇರ್ಕೊಳ್ಳೋಕೊಂದು ಮೆಥಡ್ ಇದೆ. ಅದಕ್ಕೆ ಉತ್ಕ್ರಾಂತಿ, ಅದಕ್ಕೊಂದು ದಾರಿ. ಭಾರಿ ದೊಡ್ಡವರಾಗಿ ಮೂಲಕ ಹೋಗ್ಬೇಕು. ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಬರುತ್ತೆ. ಹೆಸರು ತತ್ತೆ ಫಾರಿನ್ ಕಂಪನಿ ಇರ್ತದೆ, ಅಷ್ಟ ನೋಡಿದ್ದೀನಿ. ರಿಪೋರ್ಟ್ ಮಾಡೋಕೆ ಅಲ್ಲಿಗೆ ಹೋಗ್ಬೇಕಷ್ಟೇ, ಕೆಲಸ ಇಲ್ಲೇ. ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗ್ಬೇಕು. ಈ ಪ್ರೊಸೀಜರ್ ಅಂತ. ಹಾ ಹಾ ಹೌದು, ಇಲ್ಲಿ ಹೇಳ್ತಾ ಅದನ್ನ ಹೊರಟಿದ್ದಾರೆ ಈಗ. ಐಕ್ಯದ ಪ್ರಶ್ನೆ ತೆಗೆದಾಕ್ಬಿಡು. ಐಕ್ಯ ಇಲ್ಲೇ ಇಲ್ಲ. ಸೇರ್ಕೋತಾರೆ. ಸೀರೆ ಹರಿದ್ವಾರಕ್ಕೆ ಹೋಗಿ ಸೇರೋರು ಇರ್ತಾರೆ. ಇಲ್ಲಿ ಮೊದ್ಲಿಂದ ಯಾತ್ರೆಗೆ ಹೋಗಿರ್ತಾರೆ, ಒಂದು 15 ದಿವಸ ಮುಂಚೆ ಹೋಗಿರ್ತಾರೆ. ಇವ್ರ ಎಲ್ಲ ಉದ್ದೇಶ ಇವರಿಗೆಲ್ಲ ಹೋಗ್ಬಿಟ್ಟಿರ್ತಾರೆ ಆಗ್ಲೇ, ಅಥವಾ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಬೇಡ. ಅದು ಮಾತ್ರ ಜಾಯಿನ ಒಂದು ವಾರ ಜೊತೆ ವಾಪಸ್ ಹೋಗ್ಬಿಡ್ತಾರೆ. ಇವ್ರಿಗೆ ಈ ರೂಲ್ಸ್ ಎಲ್ಲ ಅಪ್ಲೈ ಆಗಲ್ಲ. ಆ ಪರ್ಯಟನ ಜಾಸ್ತಿ ಆಗ್ತಾರೆ, ಮತ್ತೆ ದೊಡ್ಡ ಹೋಗ್ಬಿಡ್ತಾರೆ. ಅದೆಲ್ಲ ವ್ಯವಸ್ಥೆ ಬೇರೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾ ಏನಿಲ್ಲ, ಎಳೆಯೋದಿಲ್ಲ. ಜೊತೆ ಬೇರೆ, ಐಕ್ಯ ಬೇರೆ. ಐಕ್ಯ ಆಗೋದು ಯಾರು ಅವರು ತಮ್ಮ ರೂಪ ಸೇರ್ಕೋತಾರೆ ಅಷ್ಟೇ ಐಕ್ಯ, ಹೊರತು ಬೇರೆ ಐಕ್ಯ ಇಲ್ಲ. ಇಲ್ಲೇ ಉತ್ಕ್ರಾಂತಿ ಮಾರ್ಗವು ಭವತೋ ನ ಸದಾ ಮುಕ್ತಿ ನ ತದಾ ಮುಕ್ತಿರಿಷ್ಯತೆ. ಆತರ ಮುಕ್ತಿ ಅಂತ ಕರೆಯೋದಿಲ್ಲ, ಮುಂದೆ ಮುಕ್ತಿ ಬೇರೆ ಪದ್ಧತಿ. ಅನ್ಯೇಷಾಮಪಿ ಸಾಕ್ಷಾತ್. ಇದೆಲ್ಲ ತುಂಬಾ ಜನ ಓದಿರೋದಿಲ್ಲ, ಆದ್ರಿಂದ ತುಂಬಾ ಗೊಂದಲ ಮಾಡ್ಕೊಂಡ್ಬಿಡ್ತಾರೆ. ಯಾವ್ದೋ ಪ್ರಸಂಗಗಳು ಬಂದಾಗ ಭಾರಿ ಗೊಂದಲ ಆಗಿಬಿಟ್ಟು ಏನೋ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳಿದ್ರ ಬದಲು ಏನ್ ಮಾಡ್ಬಿಡುತ್ತೆ, ಕೆಲವು ಇಲ್ಲ ನೋಡಿ ಹೇಳ್ತೇವೆ ಅಂತ ಹೇಳಿ ಕರೆಕ್ಟ್ ಹೇಳ್ಬಿಡ್ತಾರೆ. ಏನೋ ಒಂದು ದೊಡ್ಡಾಕ ಹೊರಡ್ಬಿಡ್ಬೇಕು, ಅದು ಪಂಜಿತ ಆಗ್ಬಿಡುತ್ತೆ. ಅದು ಒಂದು ವ್ಯೂ ಪಾಯಿಂಟ್ ಆಗ್ಬಿಡುತ್ತೆ ಕೊನೆಗೆ. ಅವ್ರು ಹೇಳಿದ್ರು ಇವ್ರದ್ದು ಅವ್ರದ್ದು ದೊಡ್ಡ ಗಲಾಟೆ ಅಂತ. ಹಾಗೆಲ್ಲ ಮಾಡಬಾರ್ದು ಅಂತ. ಒತ್ತರ ಏನ್ ಹೇಳ್ಬೇಕು ಅಂದ್ರೆ ನಾ ಹೇಳೋದಿಲ್ಲ, ಆಮೇಲೆ ನೋಡಿ ಹೇಳ್ತೀರಿ ಅಂತ ಆಮೇಲೆ ಅವ್ರು ಕೇಳ್ತಾರೋ ಬಿಡ್ತಾರೋ, ತಪ್ಪು ಹೇಳಲಿಲ್ಲ. ಅದು ಭಾರಿ ಮುಖ್ಯ. ಉತ್ಕ್ರಾಂತಿ ಮಾರ್ಗವು ಭವತೋ ನ ತದಾ ಮುಕ್ತಿರಿಷ್ಯತೆ. ಅನ್ಯೇಷಾಮಪಿ ಸಾಕ್ಷಾತ್ತೋ ಮುಕ್ತಿ ಪ್ರಾಪ್ಯಾಪಿ ತಂ ಹರಿಂ ಸಹೈವ ಬ್ರಹ್ಮಣ ಭೂಯಾದಿತಿ ಶಾಸ್ತ್ರಸ್ಯ ನಿರ್ಣಯಃ. ಉತ್ಕ್ರಾಂತಿ ಮಾರ್ಗವು ಭವತೋ ನ ತದಾ ಮುಕ್ತಿರಿಷ್ಯತೆ. ಅನ್ಯೇಷಾಮಪಿ ಸಾಕ್ಷಾತ್ತೋ ಮುಕ್ತಿ ಪ್ರಾಪ್ಯಾಪಿ ತಂ ಹರಿಂ ಸಹೈವ. ಉಳಿದವರಿಗೆಲ್ಲ ಇವೆಲ್ಲ ಇಲ್ಲ. ಅವತಾರ ಮಾಡಿದವ್ರು ಉಳಿದವ್ರು ಅವತಾರನೇ ಇಲ್ಲ. ಅವತಾರ ಮಾಡೋರು ಸಾಮಾನ್ಯ ಮಿನಿಮಮ್ ಏನಾಗಿರ್ಬೇಕು, ಅವರು ದೇವತೆಗಳಾಗಿ ಸಾಂಶ ದೇವತೆಗಳಾಗಿರ್ಬೇಕು. ಉಳಿದವ್ರಿಗೆ ನಾಟ್ ಅಪ್ಲಿಕಬಲ್. ಮನುಷ್ಯೋತ್ತವ್ರ ಸಾಂಶರು ಅಲ್ಲೇ ಇಲ್ಲ. ಅದರಿಂದಾಗಿನೇ ಅವ್ರು ಎಂಥವ್ರು, ಅವರು ಡೈರೆಕ್ಟ್ ಎಲ್ಲ 4 ಅಪ್ಲೈ ಆಗುತ್ತೆ. ಮೊದಲನೇದಾಗಿ ಕರ್ಮಕ್ಷಯ, ಎರಡನೇದಾಗಿ ಉತ್ಕ್ರಾಂತಿ, ಮೂರನೇದಾಗಿ ಮಾರ್ಗ, ನಾಲ್ಕನೇದು ದೇವತೆಗಳಿಗೆ 2 ಸ್ಕಿಪ್ ಆಗುತ್ತೆ ಮಧ್ಯ. ಫಸ್ಟ್ ಅಂಡ್ ಲಾಸ್ಟ್ ಇರುತ್ತೆ ಅಷ್ಟೇ. ಅನ್ಯೇಷಾಮಿವೆ ಸಾಕ್ಷಾತ್ತೋ ಮುಕ್ತಿ ಪ್ರಾಪ್ಯಾಪಿ ತಂಭರಿ. ಆದ್ರೆ ಒಂದು ವಿಶೇಷ ಅಂಶ ಇದೆ. ಇವರೆಲ್ಲ ಬೈಪಾಸ್ ಮಾಡ್ಕೊಂಡು ಹೋಗೋ ಪ್ರಸಂಗ ಏನಿಲ್ಲದೆ ಹೋದ್ರು ಕೂಡ ಮುಕ್ತಿಗೆ ಹೋಗ್ಬೇಕಾದ್ರೆ ಬ್ರಹ್ಮದೇವರಿಗಿಂತ ಮುಂಚೆ ಹೋಗ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲ ವೇಟ್ ಮಾಡ್ತಾ ಕೂತಿರ್ಬೇಕು. ಕೆಲವರು ಸತ್ಯಲೋಕದಲ್ಲಿ, ಕೆಲವರು ವೈಕುಂಠದಲ್ಲಿ ಅಮುಕ್ತ ಸ್ಥಾನದಲ್ಲಿ ಇರ್ಬೇಕು. ಅಮುಕ್ತ ಇಲ್ಲಿ ಹೇಳಿದ್ದಾರೆ. ಅದು ಯಾರಿಗೆ ಅಂತ ನೆನಪಿದೆ ಹೇಳಿದ್ದು? ಯಾರು ಇಲ್ಲಿ ಇರ್ಬೇಕು, ಯಾರು ಅಲ್ಲಿ ಹೋಗ್ಬೇಕು. ಅಲ್ಲ ಅಲ್ಲ ಆ ಅದೇ ಏನ್ ಹೇಳಿದ ಟೆಕ್ನಿಕಲ್ ಪದ ಏನು ಹೇಳಿದಾರೆ ಅಲ್ಲಿ? ಪ್ರತೀಕಾಲಂಬದವರು ಅಪ್ರತೀಕಾಲಂಬದ. ಅಪ್ರತೀಕಾಲಂಬರಲ್ಲಿ ಹೋಗ್ತಾರೆ. ಪ್ರತೀಕಾಲಂಬದರು ಬ್ರಹ್ಮಲೋಕ, ಅಲ್ಲಿ ವೇಟ್ ಮಾಡ್ಕೊಂಡಿರ್ತಾರೆ. ಮತ್ತೆ ಬ್ರಹ್ಮದೇವ್ರ ಜೊತೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ವಿರಜಾಸ್ಥಾನ ಎಲ್ಲರಿಗೂ ಆಗ್ಬೇಕು. ಬ್ರಹ್ಮದೇವರನ್ನೆಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಲಿಂಗ ಭಂಗ ಆಗತ್ತೆ. ಅಲ್ಲಿವರೆಗೂ ಕೂಡ ಇನ್ನು ಪ್ರಾರಬ್ಧ ಪೂರ್ತಿ ಹೋಗಿಲ್ಲ, ಗೊತ್ತಾಯ್ತಾ? ಪ್ರಾರಬ್ಧ ಕರ್ಮನಾಶ ಒಂದು ವಿರಜಾ ತರಣಾವಧಿ ಹೇಳ್ಬಿಟ್ಟಿದ್ದಾರೆ. ವಿರಜಾ ಚೂರು ಉಳ್ಕೊಂಡಿದೆ. ಏನು ಉಳ್ಕೊಂಡಿದೆ? ಕಾಯೋದು. ಎಲ್ಲ ಆಗಿದ್ರೆ ರೈಲು ಬಂದಿಲ್ಲ, ಕಾಯ್ಸೋ ಕೂತಿರ್ಬೇಕು. ಎಲ್ಲ ಆಗೋಗ್ಬಿಟ್ಟಿದೆ. ಫಸ್ಟ್ ಕ್ಲಾಸು ಪ್ರತಿಯೊಂದು ಏನು ಚೆಕ್ ಎಲ್ಲ ಮುಗಿದೋಗ್ಬಿಟ್ಟಿದೆ. ಏನ್ ಬಂದಿಲ್ಲ. ಕೆಲವು ಪ್ಲೇನ್ ಬರುತ್ತೆ, ತಕ್ಷಣ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ಒಂದು ಬಂದು ಸಣ್ಣ ಸಣ್ಣ ಇದಕ್ಕೆಲ್ಲ ಬಹಳ ನಿಲ್ಸಲ್ಲ ಅವರು. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಇರೋದಿಲ್ಲ. ಬಂದು ಇಲ್ಲಿ ಇಳಿಸ್ಬಿಟ್ಟು ಮತ್ತೆ ರೆಡಿಯಾಗಿ ಕೂತಿರ್ತಾರೆ. ಆಗ್ಲೇನೆ ಒಂದು ಅರ್ಧ ಗಂಟೆಯಲ್ಲಿ ಬಂದು ಕರ್ಕೊಂಡು ಹೋಗ್ಬಿಡ್ತಾರೆ. ಆತರ ಈ ಪ್ರೊಸೀಜರ್ ಎಲ್ಲ ಮುಗಿಸಿರ್ಬೇಕು, ಫಾರ್ಮ್ಯಾಲಿಟಿ ಎಲ್ಲ. ಉತ್ಕ್ರಾಂತಿ ಮಾರ್ಗ ಚೆಕಿನ್ ಎಲ್ಲ ಸಿಟಿ ಬಸ್ಗೆ ಹೋಗಲ್ಲ, ಇಲ್ಲ ಯಾವುದಕ್ಕೆ ಇರೋದು ಲಾಂಗ್ ಬಸ್ಗೆ, ವಿಶೇಷವಾಗಿ ಟ್ರೈನಿಗೆ ಸ್ವಲ್ಪ ಇರುತ್ತೆ, ಅದಕ್ಕೆ ಫುಲ್ ಇರುತ್ತೆ. ಆ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಬೇರೆ ಇದೆ. ಉತ್ಕ್ರಾಂತಿ ಮಾರ್ಗವು ಭವತೋ ನ ತದಾ ಮುಕ್ತಿರಿಷ್ಯತೆ. ಅನ್ಯೇಷಾಮಪಿ ಸಾಕ್ಷಾತ್ ಮುಕ್ತಿ ಪ್ರಾಪ್ಯಾಪಿ ತಂ ಹರಿಂ ಸಹೈವ ಬ್ರಹ್ಮಣ ಭೂಯಾದಿತಿ ಶಾಸ್ತ್ರಸ್ಯ ನಿರ್ಣಯ.
ಹರಿಯನ್ನು ಹೊಂದಿದ್ರು ಕೂಡ, ಹರಿಯನ್ನು ಹೊಂದಿದ್ರು ಅಂದ್ರೆ ಏನು? ಅಮುಕ್ತ ಸ್ಥಾನದಲ್ಲಿ ಇದ್ರಲ್ಲ, ಅದಕ್ಕೆ ಹೋಗಿದ್ರು ಕೂಡ ಅದು ಏನಲ್ಲ, ಇಲ್ಲ ಅದಿಲ್ಲ. ಇಷ್ಟು ಕೂಡ ಒಳ್ಳೆ ಫುಲ್ ನೋಟ್ ಇದಕ್ಕೆ. 4ನೇ ಅಧ್ಯಾಯಕ್ಕೆ ಫುಲ್ ನೋಟ್ ಕೊಟ್ಬಿಟ್ಟಿದ್ದಾರೆ. ಸರಿಯಾಗಿ ಓದ್ಕೊಂಡ್ಬಿಟ್ರೆ 4ನೇ ಅಧ್ಯಾಯ ಪೂರ್ತಿ ಅರ್ಥ ಆದಂತೇಳಿ. ಉಳಿದೆಲ್ಲ ಡೀಟೇಲ್ಸ್. ಕ್ಷಮಾ ಯಾರು? ಹೌದಾ, ಮುಕ್ತಿ ಇಲ್ಲದೆ ಶಾಪ ಬರೋದೇ ಇಲ್ಲ. ಮುಕ್ತ ಸ್ಥಾನಕ್ಕೆ ಹೋದ್ರೆ ಶಾಪ ಬಂದ್ರೆ ವಾಪಸ್ ಬರ್ಬೇಕು. ಹೋಗಿಲ್ಲ, ಮುಕ್ತಿಗೆ ಅರ್ಥನೇ ಇಲ್ಲ. ಶ್ಮಾ ಅಂಭೋ ಅನಲ ಅನಿಲ, ಆಮೇಲೆ ವಿಯನ್ ಮನ ಇಂದ್ರಿಯಾರ್ಥ ಭೂತಾದಿಭಿ ಪರಿವೃತ ಪ್ರತಿ ಸಂಜಿಗೃಕ್ಷು ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಂ ಅನುಭೂಯ ಪರ ಸ್ವಯಂಭೂ. ಇದು ಭಾಗವತದ ಶ್ಲೋಕ. ಇದು ಈ ಶ್ಲೋಕ ಎಲ್ಲ ವಿಷಯ ಬಂದಿದೆ ಅಂತ ಕೋಟ್ ಮಾಡಿದ್ರು. ಶ್ಮಾ ಅಂಭ ಅನಲ ಅನಿಲ ವಿಯತ್ ಮನ ಇಂದ್ರಿಯಾರ್ಥ ಭೂತಾದಿಭಿ ಪರಿವೃತ ಪ್ರತಿ ಸಂಜಿಗೃಕ್ಷು ಅವ್ಯಾಕೃತಂ ಪ್ರವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಂ ಅನುಭೂಯ ಪರಃ ಸ್ವಯಂಭೂ. ಶ್ಮಾ ಅಂಭೋ, ಶ್ಮಾ ಅಂದ್ರೆ ಪೃಥ್ವಿ, ಅಂಬಸ್ ಅಂದ್ರೆ ನೀರು, ಅನಲ ಅಂದ್ರೆ ಅಗ್ನಿ, ಅನಿಲ ಅಂದ್ರೆ ವಾಯು, ವಿಯತ್ ಅಂದ್ರೆ ಆಕಾಶ. ಏನಿವೆಲ್ಲ ಪಂಚಭೂತಗಳು. ಆಮೇಲೆ ವಿಯನ್ ಮನ, ಮನಸ್ಸು, ಇಂದ್ರಿಯ ಅರ್ಥಗಳು, ಇಂದ್ರಿಯಗಳು ಪ್ಲಸ್ ಅರ್ಥಗಳು. ಎಷ್ಟಾಯ್ತಾರೆ? ಅದೇ ಹೇಳಿ, ಇಂದ್ರಿಯ ಅರ್ಥಗಳು ಅಂತ ಹೇಳಿ ಎಷ್ಟಾಯ್ತು? ಅಲ್ಲಿಗೆ 10 ಆಯ್ತು. ಮನಸ್ಸು ಸೇರಿ 11. ಆಮೇಲೆ ಕರ್ಮೇಂದ್ರಿಯ ಸೇರಿಸ್ಬೇಕು. ಎಷ್ಟಾಯ್ತು? ಸೇರಿಸ್ಬೇಕು. ಅದನ್ನೆಲ್ಲ ಯಾವ್ದು ಬಿಡ, ಇಂದ್ರಿಯ ಅಂದ್ರೆ ಎಲ್ಲ ಸೇರ್ಲೇಬೇಕು. ಅನ್ಯೇಷಾಮಪಿ ಸಾಕ್ಷಾತ್ ಮುಕ್ತಿ, ಅದೆಲ್ಲ ಬಂತಲ್ಲ. ಭೂತಾದಿವಿ ಹೀಗೆ ಪರಿವೃತ, ಜೊತೆಗೆ ಪ್ರತಿ ಸಂಖ್ಯೆಗೃಕ್ಷು, ಸೃಷ್ಟಿ ಕ್ರಮನು ಹೀಗೆ. ಕೆಳಗಿಂದ ಮೇಲೋದ್ರೆ ಲಯ, ಮೇಲಿಂದ ಕೆಳ ಬಂದ್ರೆ ಸೃಷ್ಟಿ. ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಂ ಅನುಭೂಯ ಪರ ಸ್ವಯಂಭೂ. ಏವಂ ಪರೇಭ್ಯ ಭಗವಂತಮನು ಪ್ರವಿಷ್ಟಾ ಯೇ ಯೋಗಿನೋ ನಿಜಿತ ಮರುನ್ ಮನಸೋ ವಿರಾಗಾಃ ತೇನೈವ ಸಾಕಮೃತಂ ಪುರುಷಂ ಪುರಾಣಂ ಬ್ರಹ್ಮ ಪ್ರಧಾನ ಉಪಯಾಂತಿ ಅಗತಾಭಿಮಾನಾಃ. ಏವಂ ಪರೇತ್ಯ, ಪರೇತ್ಯ ಅಂದ್ರೆ ದೇಹ ಬಿಟ್ಟು ಹೋದು ಅಂತ ಅರ್ಥ. ಭಗವಂತಂ ಅನುಪ್ರವಿಷ್ಟಾಹ, ದೇವರ ಹತ್ರ ಸೇರ್ತಾರೆ ಎಲ್ಲರೂ ಕೂಡ. ಇಲ್ಲಿ ಎಲ್ಲಿ ಪ್ರವೇಶ ಅಂತ ಹೇಳಿದ್ರೆ ಜೊತೆಗಿರುವಂತಾನೆ ಹೊರತು ಐಕ್ಯ ಹೋದು ಅಂತ ಅರ್ಥ ಇಲ್ವೇ ಇಲ್ಲ. ಕ್ಲೋಸ್ ಆಗಿದ್ರೆ ಹತ್ರ ಇದ್ದಾರಂತಲ್ಲ ಅಷ್ಟೇ. ಅವ್ಯಾಕೃತಂ ವಿಶತಿ ಯರ್ಹಿ ಆಯ್ತಲ್ಲ. ಏವಂ ಪರೇತ್ಯ ಭಗವಂತ ಮನುಪ್ರವಿಷ್ಟಾಹ ಯೇ ಯೋಗಿನೋ ಜಿತ ಮರುನ್ ಮನಸೋ ವಿರಾಗಾಹ. ಯೋಗಿಗಳು ಏನಾಗಿದ್ದಾರೆ? ಅವರು ಜಿತ ಮರುನ್ ಮನಸ, ಜಿತ ಮರುತ್ ಮನಸ. ಜಿತ ಮರುತ್ ಅಂದ್ರೆ ಪ್ರಾಣ, ಜಿತ ಪ್ರಾಣರು. ಮನಸ್ಸು ಅಂದ್ರೆ ಮನಸ್ಸು, ಜಿತ ಮನಸ್ಕರು. ಜಿತ ಪ್ರಾಣರು, ಜಿತ ಮನಸ್ಕರು. ಜಿತ ಪ್ರಾಣರು ಅಂದ್ರೆ ಪ್ರಾಣದೇವರನ್ನು ಒಲಿಸ್ಕೊಂಡವರು ಅಂತ ಅರ್ಥ, ಗೆದ್ದವರು ಅಂತ ಅರ್ಥ ಅಲ್ಲ. ದೇವತೆಗಳನ್ನು ಗೆಲ್ಲೋ ಪ್ರಶ್ನೆ ಬರೋದಿಲ್ಲ, ಆದ್ರಿಂದ ಒಲಿಸ್ಕೊಂಡವರು ಅಂತ ತಾತ್ಪರ್ಯ. ತೇನೈವ ಸಾಕಮೃತಂ ಪುರುಷಂ ಪುರಾಣಂ ಬ್ರಹ್ಮ ಪ್ರಧಾನ ಉಪಯಾಂತಿ ಅಗತಾಭಿಮಾನಾಃ. ಪ್ರತಿ ಕಾಲ ಬಂದ್ರೆ ಬ್ರಹ್ಮದೇವ್ರ ಹತ್ರ ಹೋದ್ರೆ, ಅಪ್ರತಿ ಕಾಲ ಬಂದ್ರೆ ದೇವರ ಹತ್ರ ಹೋಗ್ತಾರೆ. ಆದ್ರೆ ಅಮುಕ್ತ ಸ್ಥಾನ ಅದು ಅಂತ ಹೇಳಿ ಇವೆರಡಕ್ಕೂ ಕೂಡ ಭಾಗವತದ ವಾಕ್ಯವನ್ನು ಕೋಟ್ ಮಾಡಿದೆ. ಇನ್ನೂ ಡೀಟೇಲ್ಸ್ ಆಗಿ ಭಾಗವತ ತಾತ್ಪರ್ಯದ ಹೇಳಿರ್ತಾರೆ, ಅಲ್ಲಿ ನೋಡಿ. ಭಗವಂತ ಮನುಪ್ರಾಪ್ತ ಅಪಿತು ಬ್ರಹ್ಮಣ ಸಹ ಪರಮಂ ಮೋಕ್ಷಮಾಯಾಂತಿ ಲಿಂಗಭಂಗೇನ ಯೋಗಿನಃ. ಭಗವಂತಂ ಅನುಪ್ರಾಪ್ತಾ ಅಪಿತು ಬ್ರಹ್ಮಣ ಸಹ, ಪರಮಾತ್ಮ ಮುಕ್ತ ಸ್ಥಾನಕ್ಕೆ ಹೋಗಿದ್ದಾರೆ. ಒಂದಷ್ಟು ಸ್ಟೆಪ್ ಮುಂದೋದಾಗ ಲೆಕ್ಕ ಅವರು. ಆದ್ರೂ ಕೂಡ ಬ್ರಹ್ಮದೇವರು ಬೈಪಾಸ್ ಮಾಡಕ್ ಬರೋದೇ ಇಲ್ಲ. ಪರಮಂ ಮೋಕ್ಷಮಾಯಾಂತಿ ಲಿಂಗಭಂಗಿ, ಇನ್ನು ಲಿಂಗಭಂಗ ಆಗಿಲ್ಲ ಅವರಿಗೆ. ಈ ಹಿರಣ್ಯಕಶಿಪು ಕೂಡ ಅಮುಕ್ತ ಸ್ಥಾನ ಬೈಕೊಂಡಕ್ಕೆ ಹೋಗಿದ್ದ. ಗೊತ್ತಾತ. ಕಳೆಗ ಜಯ ಇದ್ನಲ್ಲ, ಇದರಿಂದಾಗಿತ್ತು ದ್ವಾರ ಜಯ ಅಲ್ಲಿ ಸೇರ್ಕೊಂಡಿತ್ತು. ಆದ್ರೆ ವಾಪಸ್ ಬಂದ ಮತ್ತೆ ಒಂದು ಬಿಟ್ಟು ಉಪಯೋಗ ಆಗ್ಲಿಲ್ಲ. ಅದರಿಂದ ಅಮುಕ್ತ ಸ್ಥಾನದವರೆಗೂ ಕೂಡ ಬೇಕಾದ್ರೆ ಹೋಗ್ಬೋದು ರಾಕ್ಷಸರು. ಅಟ್ಲಿವರೆಗೂ ಅವ್ರಿಗೆ ಸಮಸ್ಯೆ. ಇದು ವರದಿಂದ ಸಾಧ್ಯ, ಎಲ್ಲರಿಗೂ ಸಾಧ್ಯ ಇಲ್ಲ. ಸ್ಪೆಷಲ್ ಪರ್ಮಿಷನ್ ಅಂತೀವಲ್ಲ ಹಾಗೆ. ಅನುಪ್ರಾಪ್ತ ಅಪಿತು ಬ್ರಹ್ಮಣಾಸ, ಅಲ್ಲಿರೋವರೆಗೂ ಕೂಡ ಅಮುಕ್ತ ಸ್ಥಾನದಲ್ಲಿವರೆಗೂ ಒಂದು ರಿಸ್ಕ್ ಇದೆ. ಪ್ರಾರಬ್ಧ ಇದ್ರೆ ಮತ್ತೆ ಹುಟ್ಟಬಹುದು. ದೇವಿದ್ರ ಎಕ್ಸಾಂಪಲ್ ಅದು. ಎಲ್ರೂ ಅಂತಲ್ಲ, ಪ್ರಾರಬ್ಧ ಇದ್ರೆ ಮಾತ್ರ. ಎಂತ ಪ್ರಾರಬ್ಧ ಅಲ್ಲ, ಹುಟ್ಟು ಹೋಗೋ ಪ್ರಾರಬ್ಧ. ಹುಟ್ಟತಕ್ಕಂಥದ್ದಿದ್ರೆ ಹುಟ್ಟಬೇಕು. ಸುಬೈರ ಮತ್ತೆ ಜೈನಿಗೆ ಎಲ್ಲಿ ಇತ್ತಾತ? 2 ಜೊತೆಗಿದ್ದಲ್ಲ, ಹಿಂಸೆನೇ ಅದು.
ಅಯೋಗ್ಯರ ಜೊತೆ ಹತ್ರ ಕೂತ್ರೆ ಒಳಗೆ ದೇಹ ಒಂದೇ ದೇಹ ಕೂತ್ಬಿಟ್ಟು ಎಷ್ಟು ಟಿಕೆಟ್ ಆಗೋದಿಲ್ಲ ಆ ತರ ಆಗುತ್ತೆ. ಚರ್ಮದೇಹ ಉಳಿದವರಿಗೆ ಮೊದಲೇ ಇವರಿಗೆ ಅಪ್ಲಿಕಬಲ್ ಅಲ್ಲ ಇದು. ಅವತಾರ ಬರ್ತಾರೆ ವಾಪಸ್ ಹೋಗ್ತಾರೆ. ಚರ್ಮದೇಹ ಬಂತವರಿಗೆ ಮೂಲ ರೂಪನೇ ಚರ್ಮದೇಹ, ಇದಲ್ಲ. ಉಳಿದವರಿಗೆಲ್ಲ ಚರ್ಮದೇಹವೆಲ್ಲ ಹೇಳಿದ್ರೆ ಉಳಿದವರಿಗೆ ಹೇಳಿ, ದೇವತೆಗಳಿಗೆ ಏನು ಅಪ್ಲಿಕಬಲ್ ಅಲ್ಲ ಅದ್ಯಾವುದು ಕೂಡ. ಅವ್ರು ಜಯ ವಿಜಯ ಹುಟ್ಟಿದ್ರು 3 ಬಂದ್ಬಿಟ್ಟು ಹೊರಟು ಚರ್ಮದೇಹ ಪ್ರಶ್ನೆ ಬರಲಿಲ್ಲ ಅವರಿಗೆ, ಗೊತ್ತಾಯ್ತಾ. ಮೂರೇ ಬಂದಿತ್ತು. ಇವ್ರಿಗೆ ಆದ್ರೆ ಹಾಗಲ್ಲ. ಅಪ್ರೋಚ್ ಆದ್ಮೇಲೆ ಪ್ರಾರಬ್ಧ ಕಡೆಯವರೆಗೂ ಇರಬೇಕು. ಇವ್ರಿಗೆ ಪ್ರಾರಬ್ಧ ಅಲ್ಲಿರೋದೇ ಪ್ರಾರಬ್ಧ, ಇವ್ರಿಗೆ ಇಲ್ಲಿರ್ಬೇಕಾಗಿಲ್ಲ, ಅಲ್ಲಿರೋದೇ ಪ್ರಾರಬ್ಧ. ಹೌದು, ಹೋದವ್ರು ಬೇಡ. ಅಲ್ಲಿ ಹೋಗ್ಬೇಕಾದ್ರೆ ಚಕ್ಕಿ ಬೋದೋಗ್ಬಿಟ್ಟಿರ್ತಾರೆ. ಸಫಿಷಿಯನ್ಸ್ ಓಡಾಡ್ತಾರೆ, ಇವ್ರು ಓಡಾಡಾಗಿಲ್ಲ ಪ್ಲೇನ್ನಲ್ಲಿ, ಗೊತ್ತಾಯ್ತು. ಇವ್ರು ಹಿಡಿದು ಹತ್ತಾರು ಮಾಡ್ಬಿಡೋದಿಲ್ಲ. ಅವ್ರು ಹೊರಡ್ತಿರ್ತಾರೆ, ಯಾರು ಬಿದ್ದ ಮತ್ತೆ ಹೋಗೋದು ಬರೋದು ಬರ್ತಾರೆ ಭಗವಂತ. ಬಟ್ ಅವ್ರು ಬರದೇ ಪ್ಲೇನ್ ಹೋಗೋದಿಲ್ಲ. ಅವರೆಲ್ಲ ಬರೋರೆಲ್ಲ ಬರಲೇಬೇಕು. ಭಗವಂತ ಮನುಪ್ರಾಪ್ತ ಪಿತು ಬ್ರಹ್ಮಣ ಸಹ ಪರಮಂ ಮೋಕ್ಷಮಾಯಾಂತಿ ಲಿಂಗಭಂಗೇನ ಯೋಗಿನಃ. ಪರಮಂ ಮೋಕ್ಷಮಾಯಾಂತಿ ಲಿಂಗಭಂಗಿ, ಒಟ್ಟಿನ ಮೇಲೆ ಯೋಗಿಗಳೆಲ್ಲ, ಇದು ದೇವತೆಗಳೆಲ್ಲ ಇವರೆಲ್ಲ ಒಳ್ಳೆ ಸಾಧನೆ ಮಾಡಿದವರು ಏನ್ ಮಾಡ್ತಾರೆ, ಲಿಂಗಭಂಗೇನ, ಲಿಂಗಭಂಗ ಆಗ್ಬೇಕು. ಆಮೇಲೆ ಅಲ್ಲಿವರೆಗೂ ಕಾಯ್ಲೇಬೇಕು. ಇಲ್ಲಿ ಹೋದವರು ಕಾಯ್ಬೇಕು, ಬಂದು ಕೂತವರು ಕಾಯ್ಬೇಕು. ವೇಟಿಂಗ್ ರೂಮ್ ಇದ್ ಮಾತ್ರಕ್ಕೇನೆ ಟ್ರೈನ್ ಬರೋರಿಗೆ ಅರ್ಥ ಆಗಿಲ್ವಲ್ಲ ಅವರು. ಇವರು ಸುಮ್ಮನೆ ಪ್ಲಾಟ್ಫಾರ್ಮ್ ಕಾಯ್ತಾ ಇರ್ತಾರೆ. ಫಸ್ಟ್ ಕ್ಲಾಸ್ ವೇಟಿಂಗ್ ರೂಮ್ ಬೇರೆ ಟೈಪ್ ಇರುತ್ತೆ, ಗೊತ್ತಾಯ್ತಾ. ಅದ್ ಕೆಲಸ ಟ್ರೈನ್ಗಳು ಯಾವ್ದೋ ಕಾರಣಕ್ಕೆ 8 ಅವರ್ ಲೇಟ್ ಆಗ್ಬಿಡುತ್ತೆ. ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಆರಾಮ್ ಎಲ್ಲ ಇದ್ದದ್ದಾಗಿರುತ್ತೆ. ಪ್ರತಿಯೊಂದು ಅಲ್ಲೇ ಸಪ್ಲೈ ಆಗುತ್ತೆ. ಉಳಿದವರಿಗೆ ಆ ಬೆನಿಫಿಟ್ ಇರೋದಿಲ್ಲ. ಆ ರೀತಿ ಇವ್ರಿಗೆ ಸ್ಪೆಷಲ್ ಬಂದಿದೆ. ಎಷ್ಟೇ ಹೇಳಿದ್ರು ಕೂಡ ಅದು ಬೇರೆ ಇದು ಬೇರೆ, ಸುಮ್ಮನೆ ಸಾದೃಶ್ಯ ಅಷ್ಟೇ. ಪ್ರಾಪ್ತಾಪಿ ಪರಂ ದೇವಂ ಸಹೈವ ಬ್ರಹ್ಮಣ ಪುನಃ ಆನಂದ ವ್ಯಕ್ತಿ ಮಾಯಾಂತಿ ಪೂರ್ಣಾಲಿಂಗಸ್ಯ ಭಂಗತಃ. ಒಟ್ಟು ಇಷ್ಟೆಲ್ಲ ಆಗಿದ್ರು ಆನಂದ ಆಗ್ತಿರುತ್ತೆ ಅವ್ರಿಗೆ, ಇಲ್ಲ ಅಂತಲ್ಲ. ಆದ್ರೆ ಮುಕ್ತರಾದ್ಮೇಲೆ ಆಗಷ್ಟು ಆನಂದ ಆಗೋದಿಲ್ಲ, ಸ್ವಲ್ಪ ಇರೋದು. ವೇಟಿಂಗ್ ರೂಮ್ ಕೂತಿದ್ರು ಕೂಡ ಟ್ರೈನ್ ಹತ್ತಿದ ಮೇಲೆ ಅವರ ಅನುಭವ ಅಲ್ಲಿ ಕೂತ್ರೆ ಇಲ್ಲ. ಬಂದ್ಮೇಲೆ ಕೂಡಕ್ಕೆ ಓಡ್ತಿರ್ತಾರೆ, ಅಲ್ಲೇ ಕುಡಿ ಚೆನ್ನಾಗಿದೆಯಲ್ಲ ಸ್ವಲ್ಪ ಹೊತ್ತು ಅಂದ್ರೆ ಕೊಡೋದಿಲ್ಲ. ಆನಂದ ವ್ಯಕ್ತಿ, ಪೂರ್ಣ ಆನಂದ ವ್ಯಕ್ತಿ ಆಗೋದು ಲಿಂಗಭಂಗ ಆದ್ಮೇಲೆ ಹೊರತು ಬೇರೆ ಅಲ್ಲ. ಇತಿ ಶ್ರುತಿ ಪುರಾಣೋಕ್ತಿ ಬಲಾದ್ ವಿಜ್ಞಾಯತೆ ಚತತ್. ಇದಿಷ್ಟು ಕೋಟ್ ಮಾಡಿದ್ದೆಲ್ಲ ಏನಿವೆಲ್ಲ ಶ್ರುತಿ ವಾಕ್ಯಗಳು, ಪುರಾಣ ವಾಕ್ಯಗಳು. ಇಷ್ಟರ ಸ್ಪಷ್ಟೀಕರಣವನ್ನು ಕೊಟ್ಟು ಬೇರೆಯವರು ಕೊಡಾಗೆ ಇಲ್ಲ. ಯಾಕಂದ್ರೆ ಏನಿಲ್ಲ, ಅವರಿಗೆ ಭೇದ ಇಲ್ಲ, ತಾರತಮ್ಯ ಇಲ್ಲ. ಏನಾದ್ರು ಎಕ್ಸ್ಪ್ಲೈನ್ ಮಾಡಬೇಕು ಎರಡು ಕೂಡ. ಅಂದ್ರೆ ಕರ್ಮಕ್ಷಯ ಪಾದನೂ ಅವ್ರಿಗೆ ಅಪ್ಲಿಕಬಲ್ ಆಗೋದಿಲ್ಲ, ಬುಡದ್ ಮೂರಂತೂ ಏನೇನೋ ಆಗೋದಿಲ್ಲ. ಅಂದ್ಮೇಲೆ ಬ್ರಹ್ಮಸೂತ್ರಕ್ಕೆ ಏನ್ ನ್ಯಾಯ ಸಲ್ಲಿಸಿದಾಗಾಯ್ತು? ಬ್ರಹ್ಮಸೂತ್ರ ಭಾಷ್ಯ ಹೇಗಾಗತ್ತ ಅದು? ಅಲ್ಲೇನು ಬ್ರಹ್ಮಸೂತ್ರ ಹೇಳಿರೋ ವಿಚಾರ ಬಿಟ್ಬಿಟ್ಟು ಬೇರೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಸಾಧ್ಯ ಇಲ್ಲ. ಇವರು ಫಲಾಧ್ಯಾಯ, ಇವರಿಗೆಲ್ಲ ಉತ್ತರ, ಎಲ್ಲ ಕಡೆ ಉತ್ತರ ಇದೆ, ಸಾಧನದೆಲ್ಲ ತೋರಿಸ್ಬಿಟ್ಟಿದ್ದಾರೆ. ಫಲಾಧ್ಯಾಯ ಕ್ಲಿಯರ್ ಆಗಿ ಗೊತ್ತಾಯ್ತಾ. ಪರೀಕ್ಷೆ ಕೂತ್ ಕಾಲಕ್ಕೆ ಏನು ವ್ಯತ್ಯಾಸ ರಿಸಲ್ಟ್ ಮೇಲೆ ಎಲ್ರಿಗೂ ಗೊತ್ತಾಗತ್ತಲ್ಲ, ಆ ತರ. ಯಾರೇನು ಬಂದು ಪಕ್ಕದಲ್ಲಿ ಕೂತವ್ನು ಫೇಲ್ ಆಗಿರ್ಬೋದು, ಫಸ್ಟ್ ರ್ಯಾಂಕ್ ಇನ್ನೂ ಪಕ್ಕದಲ್ಲಿ ರ್ಯಾಂಕ್ ಬಂದಿರ್ಬೋದು. ಇದೆಲ್ಲ ಅದು ಗೊತ್ತಾಗದೆ. ಇತಿ ಶ್ರುತಿ ಪುರಾಣೋಕ್ತಿ ಬಲಾತ್ ವಿಜ್ಞಾಯತೆ ಚತತ್ ಭೋಗಸ್ತು ಸರ್ವದೇವಾನಾಂ ನರಾದೀನಾಂ ಚ ವಿದ್ಯತೆ. ಭೋಗ ಅಂತವ್ರು ಎಲ್ಲಾ ದೇವತೆಗಳಿಗೂ ಇದೆ, ಇವರಿಗೂ ಇದೆ. ಮತ್ತೆ ಕರ್ಮಕ್ಷಯ ಎಲ್ರಿಗೂ ಇದೆ, ಅದು ಎಲ್ರಿಗೂ ಇದೆ. ಮೊದಲೆರಡು ಮಾತ್ರ ಎರಡು ಇಲ್ಲ. 2 ಪಾದಗಳು ನಾಟ್ ಅಪ್ಲಿಕಬಲ್. ಇದು 2 ಪಾದದವರಿಗೆ ಮಾತ್ರ ಅಂದ್ರೆ ಅರ್ಥ ಏನು? ಮನುಷ್ಯೋತ್ತಮರಿಗೆ, ಉಳಿದವರಿಗೆಲ್ಲ ಅದು ಅಪ್ಲಿಕಬಲ್ ಆಗುತ್ತೆ. ಅದರಲ್ಲೂ ಸಣ್ಣ ಋಷಿ ಮುನಿಗಳಿಗೆಲ್ಲ ಅಪ್ಲೈ ಆಗುತ್ತೆ. ಅದು ಮನುಷ್ಯ ಗುಂಪಿಗೆ ಬಂದ್ಬಿಡ್ತಾರೆ. ಚಕ್ರವರ್ತಿಗಳಿಗೂ ಆಗತ್ತೆ, ತತ್ವಮಾನ್ಯ ದೇವತೆಗಳಿಗೆ ಆಗಲ್ಲ, ಸಣ್ಣ ಪುಟ್ಟ ದೇವತೆಗಳಿಗೂ ಆಗತ್ತೆ. ಅವ್ರ ಕೇಡರ್ ಆಫೀಸರ್ ಅಂತಂದ್ರು ಕೂಡ ಅವ್ರು ಇದಕ್ಕೆ ಸೇರಿಲ್ಲ. ಅವರೇ 100 ಜನ ರಾಜರು ದೊಡ್ಡ ಅವರೆಲ್ಲ ಸ್ಪೆಷಲ್. ಅವರು ಉಳಿದ್ ಬಿಟ್ಬಿಟ್ಟು ಉಳಿದವರಿಗೆಲ್ಲ ಮನುಷ್ಯ ಭಾರಿ ಉತ್ತಮರಾದ್ರೂ ಕೂಡ ಅವರಿಗೆ ಇಬ್ರು ಸಪ್ಲೈ ಆಗುತ್ತೆ. ಯಾವ ಜೀವನ? ಅವರು ಸಂಸಾರಿಗಳೇ, ಋಷಿಮುನಿ ಎಲ್ಲ ಸಂಸಾರಿಗಳೇ. ಹೌದು, ಯೋಗ ಇದೆಲ್ಲ ಕ್ವಾಲಿಟಿ ಅಷ್ಟೇನೆ. ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಅಂತೀವಲ್ಲ ಆ ತರ ಅಷ್ಟೇ ಹೊರತು ಅವರಿಗೆಲ್ಲ ಯೋಗಗಳು ಅಂದ್ರೆ ದೇವತೆಗಳಲ್ಲ. ಯಶೋಗಳು ದೇವತೆಗಳಲ್ಲ. ಇವ್ರು ಏನು ಅಲ್ದವ್ರು ಯೋಗಿಗಳು ಏನೇನೋ ಕೊಡ್ತಿರ್ತಾರೆ. ಏನೋ ಯೋಗಿಗಳೆಲ್ಲ ಯಾತ್ರದಲ್ಲ, ಅವ್ರು ಯೋಗಿಗಳು. ಹೌದು, ದೇವತೆಗಳೆಲ್ಲ ಯೋಗಿಗಳೇ, ಮಿನಿಮಮ್ ಯೋಗಿಗಳು ಅವರೆಲ್ಲ. ಇಲ್ದವ್ರಿಗೆ ಎಂಟ್ರಿನೇ ಇಲ್ಲ. ಪೋಸ್ಟ್ ಹೋಗ್ಬೇಕಾದ್ರೆ ದೇವತೆಗಳಾಗಿದ್ರೆ ಯೋಗಿಗಳಾಗಿದ್ದಾರೆ ಅಂತಾನೆ ಅರ್ಥ, ಗೊತ್ತಾಯ್ತಾ. ಇವರಲ್ಲಿ 2 ಭಾಗ ಇದೆ, ಚಿಕ್ಕವರಲ್ಲಿ 2 ಭಾಗ, ಯೋಗಿಗಳು ಅಯೋಗಿಗಳು ಅಂತ. ಭೋಗಸ್ತು ತತ್ರ ಪ್ರವೇಶೋ ದೇವಾನಾಂ ಉತ್ತರೋತ್ತರತಃ ಭವೇ ಕ್ರಮ ಉಚ್ಯತೆ ದೇಹಗಾನಾಂಚ ವೃತ್ತೀನಾಂ ಏವಮೇವ ಚ. ತತ್ರ ಪ್ರವೇಶೋ ದೇವಾನಾಂ ಉತ್ತರೋತ್ತರತಃ ಕ್ರಮ. ಉತ್ತರ ಮೇಲೆ ಅಂತ ಅರ್ಥ ಅದಕ್ಕೆ.
ಇಲ್ಲಿ ಉತ್ತರ ಶಬ್ದಕ್ಕೆ ದಕ್ಷಿಣ ಉತ್ತರ ಅಂತಲ್ಲ, ಮೇಲೆ ಅಂತ. ಉಚ್ಯತೆ ದೇಹಗಾನಾಂಚ ವೃತ್ತೀನಾಂ ಏವಮೇವತು ತತ್ರ ಮೋಕ್ಷ ಸ್ವರೂಪಂತೂ ವಾದಿನ. ಇಲ್ಲಿಂದ ಬೇರೆ ವಿಷಯ ಶುರುವಾಯ್ತು. ಮೋಕ್ಷದ ಬಗ್ಗೆ ಇಷ್ಟೆಲ್ಲ ಹೇಳಿ ಆಯ್ತು. ಕೆಲವರು ಮೋಕ್ಷದ ಬಗ್ಗೆನೇ ತಪ್ಪು ಹೇಳ್ತಾರೆ ಅಂತೇಳಿ ಎಲ್ಲ ವಿಮರ್ಶೆ, ಡಿಟೇಲ್ ವಿಮರ್ಶೆ ಮಾಡ್ತಾರೆ. ಎಲ್ಲರ ಮೋಕ್ಷದ ಕಾನ್ಸೆಪ್ಟ್ ಇದೆ. ಸಮೀಪಾದದಲ್ಲಿ ವಿಮರ್ಶೆ ಮಾಡಿದ್ದೆಲ್ಲ ಏನೋ ಅವರು ಪ್ರಮೇಯಗಳ ಕಾನ್ಸೆಪ್ಟು, ಸಾಧನದ ಕಾನ್ಸೆಪ್ಟ್. ವಿಶೇಷ ಸಾಧನದ ಮಾಡಿದ್ದೆಲ್ಲ ಅಲ್ಲಿ ಥಿಯರಿ, ಪ್ರಮೇಯಗಳು. ಸಾಧನಾಧ್ಯಾಯದಲ್ಲಿ ಸಾಧನೆ ಮಾರ್ಗ. ಇಲ್ಲಿ ಮೋಕ್ಷದ ಬಗ್ಗೆ ಇದು. 4ರಲ್ಲೂ ಎಲ್ಲ ಸೇರಿದೆ, 3 ಎಲ್ಲ ಸೇರ್ಕೊಂಡಿದೆ. ಹೆಚ್ಚು ಒತ್ತು ಕೊಡೋದು ಆ ಭಾಗ. ಅವ್ರ ತರ ಮೋಕ್ಷ ಅಂದ್ರೆ ಏನು ಅದೆಲ್ಲ ಡಿಫೈನ್ ಮಾಡ್ತಾರೆ, ಹೇಳಿಬಿಟ್ಟು ಖಂಡನೆ ಮಾಡ್ತಾರೆ. ಇದು ಈ ಒಂದು ವಿಷಯ ಮುಗಿತಿ. ಸೊ ನಾಳೆಗೆ ಆ ವಿಷಯ, ಆ ಮೋಕ್ಷದ ವರ್ಣನೆ ಅವರು ಕೇಳಿದ ಮೇಲೆ ಎಷ್ಟು ತಪ್ಪಿದೆ. ಆ ಮೋಕ್ಷ ವರ್ಣಕ್ಕೆ ಯಾರಿಗೂ ಮೋಕ್ಷಕ್ಕೆ ಹೋಗ್ಬೇಕು ಅನ್ಸೋದೇ ಇಲ್ಲ. ಬೇರೆ ಮತ್ತವ್ರು 2 ಕೆಲಸ ಮಾಡಿದ್ರು. ಒಂದು ಒಳ್ಳೆಯವರು ದಾರಿ ತಪ್ಪಿಸಿದ್ರು, ಕೆಟ್ಟವ್ರ ಬಗ್ಗೆ ಶಾಸ್ತ್ರ ಓದ್ಲೇಬಾರ್ದು ಅನ್ಸ್ಬಿಟ್ರು. ಯಾಕಂದ್ರೆ ಈ ಮುಕ್ತಿ ಕೇಳಿದ್ಮೇಲೆ ಹೋಗ್ಬೇಕು ಅನ್ಸುತ್ತೆ ಅವರಿಗೆ. ಬೇರೆ ದೇಶಕ್ಕೆ ಹೋದವರೆಲ್ಲ ಫಸ್ಟ್ ಬಂದ್ಮೇಲೆ ಕೇಳ್ತಾರೆ, ಹೇಗಿತ್ತು ಎಲ್ಲ ಕೇಳ್ತಾರೆ. ಎಲ್ಲ ಕೇಳಿದ್ಮೇಲೆ ಹೋಗುವ ಡಿಸೈಡ್ ಮಾಡ್ತಾರೆ, ಮೊದಲೇ ತೀರ್ಮಾನ ಮಾಡೋದಿಲ್ಲ. ಅದನ್ನ ಯಾಕೆ ಅಂದ್ರೆ ಫಲ ನೋಡ್ಕೋಬೇಕಲ್ಲ ಇವರು. ಮತ್ತೆ ಯಾವ ದೇಶಕ್ಕೆ ಹೋದ್ರೆ ಭಾರಿ ಬೆಸ್ಟ್ ಅದೆಲ್ಲ ಯೋಚನೆ ಮಾಡಿದ್ರು. ಇದೆಲ್ಲ ಗೊತ್ತಾದ್ರೆ ಅವ್ರ ಕಾನ್ಸೆಪ್ಟ್ ಕೇಳಿದ್ರು, ಅವ್ರು ಆ ಕೆಲಸ ಮಾಡಿದ್ರು. ಯಾರು ಬೇರೆ ಮತ ಹಿಡಿಬಾರ್ದು. ಅದಕ್ಕೆ ಉಪಾಯ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಟ್ರೈ ಮಾಡಿರ್ತಾರೆ ಹೋಗೋದು ಮುಂದೆ ಅವರು. ಇಂಥ ಮೋಕ್ಷ ಬೇಡ ಅನಿಸ್ಬಿಡ್ಬೇಕು, ಆ ರೀತಿ ಮಾಡಿದ್ರು. ಇದು ಭಯಾನಕವಾದ ಒಂದು ವಿಷಯ. ಕೆಲಸಕ್ಕೆ ಒಬ್ರು ಸಿಕ್ಕಿಲ್ಲ, ಪಾಸ್ ಆದವ್ರು ಯಾರು ಓದ್ತಾರ ಸ್ಕೋರ್ಸ್ ಅನ್ನ. ಒಬ್ರಿಗೆ ಕೆಲಸ ಸಿಕ್ಕಿಲ್ಲ ಅಂದ್ರೆ ಯಾರು ಓದೋದು. ಎಲ್ಲರಿಗೂ ಸಿಕ್ಕಿದೆ ಅಂದ್ರೆ ಬಿಡೋದೇ ಇಲ್ಲ. ಒಳ್ಳೆ ಕೋರ್ಸ್ ಇದು, ಸೇರಿಬಿಡ್ತಾರೆ.